ಅದೇ ಆದ ಗ್ರಾಮರ್, ಶಬ್ದಗಳು, ಉಚ್ಚಾರಣೆ ಇದನ್ನೆಲ್ಲ ರೂಪಿಸ್ಕೊಂತು ಅಂತ. ಉದಾಹರಣೆಗೆ ಕೆಲವು ಸ್ಪೆಸಿಫಿಕ್ ದ್ರಾವಿಡ ಧ್ವನಿಗಳು, ಪದಗಳು ಕನ್ನಡದಲ್ಲಿ ಇವತ್ತಿಗೂ ಇವೆ. ಅವು ಅಕ್ಕಪಕ್ಕದ ಇಂಡೋ ಆರ್ಯನ್ ಭಾಷೆಗಳಲ್ಲಿ ಸಿಗಲ್ಲ. ಓ ಹೌದಾ? ಹೌದು. ಇದು ಮುಖ್ಯವಾಗಿ ಇವತ್ತಿನ ಕರ್ನಾಟಕ, ಆಮೇಲೆ ಸ್ವಲ್ಪ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಬಾರ್ಡರ್ ಇದೆಯಲ್ಲ, ಆ ಪ್ರದೇಶಗಳಲ್ಲಿ ಮುಖ್ಯ ಭಾಷೆಯಾಗಿ ಬೆಳೆಯಿತು. ಓಕೆ, ಅರ್ಥ ಆಯ್ತು. ಈಗ ಕನ್ನಡ ಇಷ್ಟು ಹಳೆಯದು, ಇಷ್ಟು ವಿಶಿಷ್ಟವಾಗಿದೆ ಅಂತ ಗುರುತಿಸಿ 2008ರಲ್ಲಿ ಭಾರತ ಸರ್ಕಾರ ಶಾಸ್ತ್ರೀಯ ಭಾಷೆ ಅಂತ ಸ್ಟೇಟಸ್ ಕೊಡ್ತು. ಹೌದು. ಇದು ಸುಮ್ನೆ ಒಂದು ಗೌರವನ ಅಥವಾ ಅದಕ್ಕೆ ಬೇರೆ ಏನಾದ್ರೂ ಮಹತ್ವ ಇದೆಯಾ? ಇಲ್ಲ, ಇದು ಸುಮ್ನೆ ಒಂದು ಬಿರುದು ಖಂಡಿತ ಅಲ್ಲ. ತುಂಬಾನೇ ಮುಖ್ಯವಾದ ಒಂದು ಗುರುತಿಸುವಿಕೆ. ಶಾಸ್ತ್ರೀಯ ಭಾಷೆ ಅಂತ ಸ್ಟೇಟಸ್ ಸಿಗ್ಬೇಕಾದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ. ಈ ಡಾಕ್ಯುಮೆಂಟ್ ಹೇಳೋ ಹಾಗೆ ಕನ್ನಡ ಆ ಕಂಡೀಷನ್ಸ್ ಎಲ್ಲ ಪೂರೈಸುತ್ತೆ. ಅಂದ್ರೆ ಕನಿಷ್ಠ 1500-2000 ವರ್ಷಗಳ ಹಳೆಯ ಲಿಖಿತ ಇತಿಹಾಸ ಇರಬೇಕು. ಹಳೆಯ ಸಾಹಿತ್ಯದ ದೊಡ್ಡ ಪರಂಪರೆ ಇರಬೇಕು. ಆಮೇಲೆ ಮುಖ್ಯವಾಗಿ ಅದು ಸ್ವಂತದಾಗಿರ್ಬೇಕು, ಬೇರೆ ಕಡೆಯಿಂದ ಎತ್ಕೊಂಡಿದ್ದಲ್ಲ. ಸರಿ. ಕನ್ನಡದ ವಿಷಯದಲ್ಲಿ ಅದರ ಶಾಸನಗಳ ಪರಂಪರೆ ಇದೆಯಲ್ಲ, ಅಂದ್ರೆ ಹಳೆ ಕಾಲದ ಕಲ್ಬರಹಗಳು, ಅದು ತುಂಬಾ ಮುಖ್ಯ ಪಾತ್ರ ವಹಿಸಿದೆ. ಹಲ್ಮಿಡಿ ಶಾಸನ ಅಂತ ಕೇಳಿರ್ಬೋದು. ಹೌದು. ಆ ತರದ ಹಳೆಯ ಶಾಸನಗಳು ಕನ್ನಡದ ಹಳೆಯ ಲಿಖಿತ ರೂಪಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಇದ್ದಾಗೆ. ಅಂದ್ರೆ ಈ ಶಾಸನಗಳು ಬರೀ ಭಾಷೆ ಹೇಗಿತ್ತು ಅಂತ ತೋರಿಸೋದಲ್ಲ, ಹೌದು, ಅದು ಕಾಲಕ್ರಮೇಣ ಹೇಗೆ ಬದಲಾಯಿತು ಅಂತಾನೂ ಹೇಳುತ್ತೆ ಅಲ್ವಾ? ಖಚಿತವಾಗಿ ಶಾಸನಗಳು ಬರೀ ಭಾಷೆಯ ವಿಕಾಸ ಅಷ್ಟೇ ಅಲ್ಲ, ಆ ಕಾಲದ ಸಮಾಜ, ರಾಜ್ಯಭಾರ, ಸಂಸ್ಕೃತಿ ಬಗ್ಗೆನೂ ತುಂಬಾನೇ ಅಮೂಲ್ಯವಾದ ಮಾಹಿತಿ ಕೊಡುತ್ತೆ. ಈ ಶಾಸ್ತ್ರೀಯ ಸ್ಥಾನಮಾನ ಅನ್ನೋದು ಕನ್ನಡದ ಈ ಸುದೀರ್ಘ ವಿಶಿಷ್ಟ ಇತಿಹಾಸವನ್ನ ಅಫಿಷಿಯಲ್ ಆಗಿ ಗುರುತಿಸಿ ಅದರ ಬಗ್ಗೆ ಇನ್ನೂ ಹೆಚ್ಚು ಸ್ಟಡಿ ಮಾಡೋಕೆ, ಅದನ್ನ ಕಾಪಾಡೋಕೆ ಹೆಲ್ಪ್ ಮಾಡತ್ತೆ. ಒಟ್ನಲ್ಲಿ ಈ ಡಾಕ್ಯುಮೆಂಟ್ನಿಂದ ನಮಗೆ ಗೊತ್ತಾಗೋದೇನು ಅಂದ್ರೆ, ಕನ್ನಡ ಅಂದ್ರೆ ಬರೀ ಮಾತಾಡೋ ನುಡಿಯಲ್ಲ, ಇದು ಸಾವಿರಾರು ವರ್ಷಗಳಿಂದ ಹರಿದು ಬಂದಿರೋ ಒಂದು ಜೀವಂತ ನದಿ ಇದ್ದಾಗೆ ಅಲ್ವಾ? ತನ್ನಲ್ಲಿ ಇತಿಹಾಸ, ಸಂಸ್ಕೃತಿ ಎಲ್ಲವನ್ನೂ ಇಟ್ಕೊಂಡಿದೆ. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೀವಂತ ನದಿ. ಕನ್ನಡದ ಬೇರುಗಳು ಇಷ್ಟು ಆಳವಾಗಿವೆ, ಅದರ ಬರವಣಿಗೆಯ ಪರಂಪರೆ ಇಷ್ಟು ಹಳೆಯದು ಅಂದಮೇಲೆ ಆ ಮೊಟ್ಟಮೊದಲ ಶಾಸನಗಳಿದೆಯಲ್ಲ, ಅವು ಬರೀ ಭಾಷೆ ಬಗ್ಗೆ ಮಾತ್ರ ಅಲ್ಲದೆ ಆ ಶಾಸನ ಬರೆಸಿದ ಜನರ ಬಗ್ಗೆ, ಅವರ ನಂಬಿಕೆಗಳು, ಅವರ ದಿನನಿತ್ಯದ ಜೀವನ, ಇದರ ಬಗ್ಗೆ ಏನೆಲ್ಲ ಹೇಳ್ಬೋದು. ಡಾಕ್ಯುಮೆಂಟ್ನಲ್ಲಿ ಶಾಸನಗಳಲ್ಲಿ ಕನ್ನಡದ ಮೊದಲ ಹೆಜ್ಜೆಗಳು ಅಂತ ಒಂದು ಭಾಗ ಇದೆ. ಅದು ಈ ಸಾಧ್ಯತೆಗಳ ಕಡೆ ನಮ್ಮ ಗಮನ ಸೆಳೆಯುತ್ತೆ. ಹೌದು. ಆ ಕಲ್ಲಿನ ಬರಹಗಳು ಇನ್ನೆಂತಹ ಸಾಮಾಜಿಕ, ಸಾಂಸ್ಕೃತಿಕ ರಹಸ್ಯಗಳನ್ನು ಬಿಚ್ಚಿಡಬಹುದು. ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಇದು ಮುಂದಿನ ನಮ್ಮ ಆಲೋಚನೆಗೆ ಒಂದು ಒಳ್ಳೆಯ ಪಾಯಿಂಟ್.